ಇಲ್ಲಿ ನಾನು ರೆಡ್ ಕಲರ್ನ ಯಾವುದಕ್ಕೆ ಬಳಸ್ತಾ ಇದ್ದೀನಿ ಅಂತ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಡಗೈ ಹೆಬ್ಬೆಟ್ಟು ಉಗುರು ಕೆಳಗಡೆ ಒಂದು ಸ್ಟಿಕ್ಕರ್ ಗಾತ್ರ ಹಾಕಿದ್ರೆ ಸಾಕಾಗುತ್ತೆ. ಇದು ತಲೆ ಸುತ್ತು, ಆಮೇಲೆ ಲೋ ಬಿ ಪಿ ಆಗಿರ್ಬೋದು, ತಲೆ ಸುತ್ತ ಆಗಿರ್ಬೋದು, ತುಂಬ ಸುಸ್ತಾಗ್ತಿರೋದಾಗಿರ್ಬೋದು, ಈ ರೀತಿ ಕೆಲವೊಬ್ಬರು ವೀಕ್ನೆಸ್ಸಿಂದನೂ ಕೂಡ ತಲೆ ಸುತ್ತು ಬರುತ್ತೆ. ಆ ಕಾರಣಕ್ಕೆ ನಾನು ಇಲ್ಲಿ ನಿಮಗೆ ಎಡಗೈ ಹೆಬ್ಬೆಟ್ಟು ಕೆಳಗಡೆ ಹೆಬ್ಬೆಟ್ಟು ಇದೆಯಲ್ಲ ಅದರಲ್ಲಿ ಉಗುರು ಕೆಳಗಡೆ ನಾನು ರೆಡ್ ಕಲರ್ನ ಹಾಕಿದ್ದೀನಿ. ನೋಡಿ ಆ ರೀತಿ ಹಾಕಿದ್ದೀನಿ. ನಂತರ ಅದೇ ತಲೆ ಸುತ್ತಿಗೆ ಇನ್ನು 3 ಕಲರು ಕೂಡ ಬಳಸಬೇಕಾಗುತ್ತೆ. ಅದು ಯಾವ ಕೈಯಲ್ಲಿ ಅಂದರೆ ರೈಟ್ ಹ್ಯಾಂಡಲ್ಲಿ ಫಸ್ಟು ನಾನು ಬ್ಲ್ಯಾಕ್ ಕಲರ್ನ ಹಾಕ್ತಾಯಿದ್ದೀನಿ. ನೋಡಿ ಬ್ಲ್ಯಾಕ್ ಕಲರು ರಿಂಗ್ ಹಾಕ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ರಿಂಗ್ನ ಹಾಕಿ. ಇಲ್ಲಿ ತಲೆ ಸುತ್ತು ಯಾವುದರಿಂದ ಅಂತಂದರೆ ನಾವು ದೇಹದಲ್ಲಿ ರಕ್ತ ಕಡಿಮೆ ಆಗಿರೋದಾಗಿರ್ಬೋದು, ಇಲ್ಲ ಹಿಮೋಗ್ಲೋಬಿನ್ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಊಟದ ಇನ್ಸ್ಪೆಕ್ಷನ್ ಆಗಿರ್ಬೋದು, ನಾವು ತಿನ್ನೋ ಆಹಾರದ ವ್ಯತ್ಯಾಸದಿಂದನೂ ಕೂಡ ನಮಗೆ ತಲೆ ಸುತ್ತು ಬರುತ್ತೆ. ನಂತರ ಏನಾಗುತ್ತೆ, ಕೆಲವೊಬ್ಬರಿಗೆ ವೀಕ್ನೆಸ್ಸಿಂದನೂ ಕೂಡ ತಲೆನೋವು ಬರುತ್ತೆ. ಯಾವ ಕಾರಣ ಅಂತ ನೀವು ಹುಡ್ಕೋಕ್ಕಾಗಲ್ಲ. ಆಗ ಈಗ ಬ್ಲ್ಯಾಕ್ ಕಲರ್ನ ಬಳಸ್ಬೋದು. ನಂತರ ಈಗ ನಾನು ಸ್ಕೆಚ್ ಪೆನ್ನಲ್ಲಿ ಇದು ಸ್ಕೈ ಬ್ಲೂ ಇದೆಯಲ್ಲ ಆ ಕಲರ್ನ ಬಳಸ್ತಾ ಇದ್ದೀನಿ. ನೋಡಿ ಅದ್ರ ಪಕ್ಕದಲ್ಲೇ ಒಂದು ರಿಂಗ್ನ ಹಾಕಬೇಕಾಗತ್ತೆ. ಸೇಮು ಅದು ಯಾವ ಥರ ಇದನ್ನು ಹಾಕಿದ್ದೀನಿ ಅದೇ ರೀತಿ ಇದನ್ನು ಕೂಡ ನೋಡಿ. ಬಲಗೈ ತೋರ್ಬೆರಳು ನಾನು ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಓಕೆ, ನೋಡಿ ಯಾವ ರೀತಿ ರಿಂಗ್ ಹಾಕ್ತಾಯಿದ್ದೀನಿ ಅದೇ ಥರ ಸೇಮ್ ಹಾಕಿ. ಇಲ್ಲೂ ಕೂಡ ಮೊದಲನೇ ಗೆರೆಗೂ ಕೂಡ ಅದೇ ಥರ ಸ್ಕೈ ಬ್ಲೂಲಿ ರಿಂಗ್ ಹಾಕಬೇಕು. ಈ ರಿಂಗ್ ಹಾಕಿದ ಮೇಲೆ ನಂತರ ನಾವು ಇನ್ನೊಂದು ಕಲರ್ನು ಕೂಡ ಹಾಕ್ತೀವಿ. ವಿಡಿಯೋದಲ್ಲೇ ಕಾಣ್ತಾ ಇದೆ ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರು. ಅದನ್ನು ಕೂಡ ಸೇಮ್ ಟು ಸೇಮು ರಿಂಗ್ ಹಾಕಬೇಕು. ಏನೂ ಚೇಂಜಸ್ ಇಲ್ಲ. ಪಕ್ಕದಲ್ಲೇ ಹಾಕ್ಬೇಕು, ಒಂದ್ರ ಮೇಲೆ ಒಂದು ಹಾಕ್ಬಾರ್ದು. ಪಕ್ಕದಲ್ಲೇ 3 ಕೂಡ ಹಾಕಬೇಕಾಗತ್ತೆ. ಹಾಕೋದ್ರಿಂದ ನಿಮಗೆ ಎಷ್ಟು ರಿಸಲ್ಟ್ ಬರುತ್ತೆ ಅಂದರೆ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡ್ದಲೇ ಯಾವುದೇ ರಿಸಲ್ಟು ಕೂಡ ನಿಮಗೆ ಗೊತ್ತಾಗಲ್ಲ. ಪ್ರತಿಯೊಂದನ್ನು ನಾವು ಟ್ರೈ ಮಾಡೇ ರಿಸಲ್ಟ್ ಬಂದಮೇಲೆ ನಾವು ಹೇಳ್ಬೋದು. ಈಗ ನಾವು ಸುಮ್ಮನೆ ವಿಡಿಯೋ ನೋಡೋದ್ರಿಂದ ಯಾವುದೇ ರಿಸಲ್ಟು ಬರೋದಿಲ್ಲ ಅಲ್ವಾ. ಈಗ ಯಾರಿಗಾರು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಆಲ್ಮೋಸ್ಟ್ ಈ ಫುಡ್ಡು ಇದರಿಂದ ತಿನ್ನೋ ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರ ಮೇಲೂ ಒಬ್ಬರು ವೀಕ್ನೆಸ್ ಆಗಿರೋರು ಇರ್ತಾರೆ, ಸುಸ್ತಾಗಿರೋರು ಇರ್ತಾರೆ. ಈ ರೀತಿ ಲೋ ಬಿ ಪಿ ಆಗಿರ್ಬೋದು. ಈ ಥರ ಟ್ರೈ ಮಾಡಿ. ಎಷ್ಟು ದಿನ ಹಾಕಬೇಕಪ್ಪ ಅಂದರೆ ನಿಮಗೆ 10 ರಿಂದ 15 ದಿನ ಬಳಸಬೇಕಾಗತ್ತೆ. ನಿಮ್ಗೆ ಈ ರೀತಿ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ಮಕ್ಕಳಿಗೂ ಹಾಕ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು.